ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಈಗ DC ಆದೇಶ ಇದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಸೊ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ಮಾಡಿದ್ದಾರೆ ಇವರು. ಈ ತೆಲಂಗಾಣ ಆಂಧ್ರ ಗಡಿಯಲ್ಲಿ ತಪಾಸಣೆ, ಆದರೆ ಬರೀ ನಾಮಕಾವಸ್ಥೆ ಮಾತ್ರ ತಪಾಸಣೆ. ನೋಡಿ ಅಲ್ಲಿ ಬ್ಯಾರಿಕೇಡನ್ನು ಇಟ್ಟಿದ್ದಾರೆ, ಯಾವುದೇ ರೀತಿ ಪ್ರಾಪರ್ ಚೆಕಿಂಗ್ ಇಲ್ಲ. ಆಂಧ್ರ ಗಡಿಯ ಚೆಕ್ ಪೋಸ್ಟ್ ಗಿಲ್ಸಗೂರು, ಸೊ ಇಲ್ಲಿ ಚೆಕ್ ಪೋಸ್ಟ್ ಖಾಲಿಯಾಗಿದೆ, ಯಾವ ಪೊಲೀಸು ಇಲ್ಲ, ಅಲ್ಲಿ ಪಶುಸಂಗೋಪನೆ ಅಧಿಕಾರಿಗಳಂತೂ ಮೊದಲೇ ಇಲ್ಲ. ಹಾಗಾಗಿ ಬರೀ ಹೆಸರಿಗೆ ಮಾತ್ರ ಒಂದು ಚೆಕ್ ಪೋಸ್ಟ್ ಅಂತ ಇದೆ. ಸೊ TV9ನ ರಿಯಾಲಿಟಿ ಚೆಕ್ನಲ್ಲಿ ಈ ಚೆಕ್ ಪೋಸ್ಟ್ನ ಅಸಲಿಯತ್ತು ಗೊತ್ತಾಗಿದೆ. ರಾಯಚೂರು ಗಡಿಯಲ್ಲಿ ಕೋಳಿ ಉತ್ಪನ್ನ ಹಕ್ಕಿ ಸಾಗಾಟ ನಿಷೇಧ ಇದೆ. ನಮ್ಮ ಪ್ರತಿನಿಧಿ ವಿನಾಯಕ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಹಕ್ಕಿ ಜ್ವರ ದೃಢಪಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲಾಧಿಕಾರಿಯವರು ರಾಯಚೂರು ಗಡಿ ಭಾಗದಲ್ಲಿ ಕೋಳಿ ಆಗಿರ್ಬೋದು, ಕೋಳಿ ಉತ್ಪನ್ನ ಆಗಿರ್ಬೋದು ಮತ್ತು ಪಕ್ಷಿಗಳ ಸಾಕಾಣಿಕೆಗೆ ನಿಷೇಧವನ್ನ ಹೇರಿರುವಂಥದ್ದು. ಆದರೆ ಆ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕೂಡ ಕಿಮ್ಮತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ವಾಹನಗಳನ್ನು ತಪಾಸಣೆ ಮಾಡದೆ ಅಧಿಕಾರಿಗಳು ಕಳಿಸ್ತಾ ಇದ್ದಾರೆ. ಇನ್ನೊಂದು ದುರಂತ ಅಂದರೆ ಈಗಾಗಲೇ ಆಂಧ್ರ ಮತ್ತು ತೆಲಂಗಾಣ ಗಡಿ ಭಾಗದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಇರುವಂಥದ್ದು. ಆದರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳಾಗಲಿ, ಸಿಬ್ಬಂದಿ ಆಗಲಿ ಅಥವಾ ಪಶು ವೈದ್ಯಕೀಯ ಸಂಬಂಧಪಟ್ಟಂತೆ ಅಧಿಕಾರಿಗಳಾಗಲಿ ಅಥವಾ ಪಶುಸಂಗೋಪನೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿ ಅಧಿಕಾರಿಗಳು ಯಾರೊಬ್ಬರು ಕೂಡ ಇಲ್ಲ. ಖುದ್ದು ಜಿಲ್ಲಾಧಿಕಾರಿಯವರೇ ಒಂದು ಆರ್ಡರನ್ನು ಮಾಡಿರುವಂಥದ್ದು ಏನಂತಂದರೆ 15 ದಿನಗಳವರೆಗೆ, ಅಂದರೆ 27ನೇ ತಾರೀಕು ಫೆಬ್ರವರಿಯಲ್ಲಿ ಆರ್ಡರ್ ಮಾಡಿದ್ದಾರೆ. 15 ದಿನಗಳ ಕಾಲ ಚೆಕ್ ಪೋಸ್ಟನ್ನು ಸ್ಥಾಪನೆ ಮಾಡಬೇಕು ಗಡಿ ಭಾಗದಲ್ಲಿ ಅನ್ನುವಂಥದ್ದು. ಈಗಾಗಲೇ ರಾಯಚೂರು ತೆಲಂಗಾಣ ಗಡಿ ಭಾಗದಲ್ಲಿ 2 ಚೆಕ್ ಪೋಸ್ಟ್ ಇದ್ದಾವೆ, ಸಿಂಗನೋಡಿ ಮತ್ತು ಶಕ್ತಿನಗರ ಅಂತೇಳಿ. ಆಂಧ್ರ ಪ್ರದೇಶ ಮತ್ತು ರಾಯಚೂರಿಗೆ ಹೊಂದ್ಕೊಂಡಿರುವಂತೆ ಇಡುಪ್ನೂರು ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಗಿಲ್ಲೇಸಗೂರಿನಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ. ಆದರೆ ಅಧಿಕಾರಿಗಳು ಯಾರೊಬ್ಬರು ಕೂಡ ಇಲ್ಲ, ಬೀಗವನ್ನು ಹಾಕೊಂಡು ಹೋಗಿದ್ದಾರೆ. ಈ ರೀತಿ ಆದರೆ ಹಕ್ಕಿಗಳಾಗಿರ್ಬೋದು, ಸಂಬಂಧಪಟ್ಟಂತೆ ಕೋಳಿ ಸಾಗಾಣಿಕೆ ಆಗಿರ್ಬೋದು, ಈ ಥರ ವಾಹನಗಳು ಈಗಾಗಲೇ ಹೋಗ್ತಾ ಇರುವಂಥದ್ದು. ಆದರೆ ಯಾರು ಕೂಡ ಅವನ್ನ ತಡೆದು ನಿಲ್ಲಿಸುವಂಥದ್ದಾಗಲಿ ಪರಿಶೀಲನೆ ಮಾಡುವಂಥದ್ದು ಮಾಡ್ತಾ ಇಲ್ಲ. ಇಲ್ಲೊಂದು ಕಡೆ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತಿಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಾನ್ವಿ ತಾಲೂಕಿನಾದ್ಯಂತ ಹಕ್ಕಿಗಳ ನಿಗೂಢ ಸಾವು ಆಗ್ತಾ ಇದೆ. ಗಡಿ ಜಿಲ್ಲೆ ಆಗಿರುವಂಥ ರಾಯಚೂರಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂಥದ್ದು. ಪ್ರತಿಯೊಂದು ಚೆಕ್ ಪೋಸ್ಟ್ ಅನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಈ ಚೆಕ್ ಪೋಸ್ಟ್ಗಳಲ್ಲಿ ಯಾವೊಬ್ಬ ಸಿಬ್ಬಂದಿ ಇಲ್ಲ. ಹೀಗಾದರೆ ಖಂಡಿತವಾಗ್ಲೂ ಹಕ್ಕಿ ಜ್ವರ ಆತಂಕ ಏನಿದೆ ಇದು ಉಲ್ಬಣಿಸಬಹುದು ಅನ್ನುವಂಥ ವಿಚಾರ ಕೂಡ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾರೊಬ್ಬರು ಅಧಿಕಾರಿಗಳಿಲ್ಲ, ಸಿಬ್ಬಂದಿ ಇಲ್ಲ, ಯಥಾಸ್ಥಿತವಾಗಿ ಅಂದರೆ ವಾಹನಗಳು ತಪಾಸಣೆ ಮಾಡ್ದೇನೆ ರಾಯಚೂರು ಒಳಗಡೆ ಎಂಟ್ರಿ ಆಗ್ತಾ ಇದ್ದಾವೆ. ಹೀಗಾದ್ರೆ ಹೇಗೆ ಅನ್ನುವಂಥದ್ದು. ಮತ್ತೊಂದು ಕಡೆ ಏನು ಹೇಳೋದಾದ್ರೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಆದೇಶ ಮಾಡಿದ್ರು, ಸಿಬ್ಬಂದಿ ಪಾಲಿಸ್ತಾ ಇಲ್ಲ. ಈ ಬಗ್ಗೆ ಜಿಲ್ಲಾಧಿಕಾರಿ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕಂತೇಳಿ ಜಿಲ್ಲೆಯ ಜನರು ಕೂಡ ಆಗ್ರಹ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.